ನಾವು ಯೂಸ್ ಮಾಡ್ತಾ ಇದ್ದೀವಿ. ತುಪ್ಪಕ್ಕೆ ಸ್ವಲ್ಪ ಬೇಯಿಸ್ಕೋಬೇಕು. ಒಂಚೂರು ಅರ್ಧ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಬೇಯಬೇಕು. ಮೇಲೆ ಚಿಕನ್ ಸಾಂಬಾರ್ಗೆ ಬೇಕಾಗಿರುವಂಥ ಮಸಾಲೆ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ, ಒಂದು ಟೊಮೊಟೊ ಹಾಕ್ಕೊಂಡು, ಕೊತ್ತಂಬರಿ, ಮೆಂತ್ಯ ಲೀವ್ಸು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿಗೆ, ಚಕ್ಕೆ, ಲವಂಗ ಎಲ್ಲ ಹಾಕೋಬಿಡಿ. ಒಂಚೂರು ಆಲ್ರೆಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ ನಾವು. ಇನ್ನೊಂಚೂರು ಅರಿಶಿನ ಹಾಕ್ಕೊಂಡು ಇವಾಗ ಧನಿಯಾ ಪೌಡ್ರು 2 ಸ್ಪೂನ್ಸ್ ಹಾಕ್ಕೊಳ್ಳಿ. 1 kgಗೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಚಿಲ್ಲಿ ಪೌಡ್ರು ತಗಟ್ಟು ಹಾಕ್ಕೊಂಡು, ಯಾಲಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಗೆ ಪಲಾವ್ ಎಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಮಸಾಲ ನಾವು ರೆಡಿಮೇಡ್ ಮಸಾಲ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಮಸಾಲ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಕೋಬೇಕು ಮಸಾಲೆನ. ಚಿಕನ್ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾವು 1 ಕಪ್ ಅಷ್ಟು ಹಿಟ್ಟಿನ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಹಾಕೊಂಡು 1-2 ನಿಮಿಷ ಬೆಂದಿದ ಮೇಲೆ ಆಮೇಲೆ ಮಸಾಲ ಹಾಕೊಳ್ಳೋಣ ನಾವು. ಜಾಸ್ತಿ ಕಲಿಸ್ಕೋಬೇಕು, ಎಲ್ಲ ಬ್ರೇಕ್ ಆಗ್ತದೆ. 2 ಮಿನಿಟ್ಸ್ ಬೆಂದರೆ ಸಾಕು. ಆಮೇಲೆ ನಾವು ಮಸಾಲ ಹಾಕ್ಕೊಳ್ಳೋಣ. ಎಲ್ಲ ನೋಡಿ ನೀರಿನ ಅಂಶೆಲ್ಲ ಎಲ್ಲ ಆಗಿದೆ. ಇವಾಗ ನಾನು ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡ್ರಿ, ಲೈಟಾಗಿ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಇನ್ನು ಕುದಿಸ್ಕೋಬೇಕು ನಾವು ಸ್ವಲ್ಪ ಹೊತ್ತು. ಆಲ್ರೆಡಿ ಚಿಕನ್ ಎಲ್ಲ ಬೆಂದಿದೆ. ಇಲ್ಲಿ ಬೇಗ ಬೆಂದುತ್ತದೆ. ಸೊ ನಾವು ಅಷ್ಟೊಂದು ತುಂಬ ಶ್ರದ್ಧಿಸ್ಕೊಂಡು ಆಗಲ್ಲ. ಒಂಚೂರು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಈ ಥರ ಬೇಳೆ ಬೆಂದಿದೆ. ಇವಾಗ ಸಾಂಬಾರೆಲ್ಲ ಆಗಿದೆ. ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಜಾಸ್ತಿ ನೀರು ಹಾಕ್ಕೋಬೋದು, ಇಲ್ಲ ಈ ಥರ ಗೊಜ್ಜು ಥರನೂ ಮಾಡ್ಕೋಬೋದು. ಬೇಕಾದರೆ ಸಾಂಬಾರು ಥರನೂ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿ ಸಾಂಬಾರು ಥರನೂ ಮಾಡ್ಕೋಬೋದು. ಇದು ಪೂರಿ ಜೊತೆ ಮತ್ತು ದೋಸೆಗೆ ಚೆನ್ನಾಗಿರ್ತದೆ.